ಫ್ಯಾನ್ ವಾರ್ ಅದು ನಾವು ಸ್ಟಾರ್ಟ್ ಮಾಡಿದ್ದಲ್ಲ. ಈಗ ಏನ್ ಕಣ್ಣಿಗೆ ಕಾಣ್ತಾ ಇದಲ್ಲ, ದರ್ಶನ್ ಅಭಿಮಾನಿಗಳು ಮಾಡ್ತಾ ಇದಾರೆ ಅಂತ ಹೇಳಿ ಸುಮ್ನೆ ಯಾರ ತಂಟೆಗೆ ಹೋಗಲ್ಲ. ದರ್ಶನ್ ಬಾಸ್ ತಂಟೆಗೆ ಬಂದಿರುವಂತವ್ರು ಯಾರಂತ ತಮಗ್ ಗೊತ್ತು. ಈ ವಿಚಾರ ಯಾಕೆ ಹೇಳ್ತಾ ಇದೀನಪ್ಪ ಅಂತ, ದರ್ಶನ್ ಅಭಿಮಾನಿಯಾಗಿ ಇದನ್ನ ಎಲ್ಲರಿಗೂ ತಿಳಿಸ್ಬೇಕನ್ನೋ ಉದ್ದೇಶಕ್ಕೆ ಹೇಳ್ತಾ ಇದೀನಿ. ಏನಪ್ಪಾ ಅಂತಂದ್ರೆ, ಮೊನ್ನೆ ನಮ್ಮ ನೆಚ್ಚಿನ ನಟ ಸಹ ಆದಂತ ಕಿಚ್ಚ ಸುದೀಪ್ ಅವರ ಸಿನಿಮಾ ರಿಲೀಸ್ ಆಯ್ತು. ನಾನು ಅವ್ರ ಮೇಲೆ ಗೌರವ ಇದೆ, ಗೌರವಿಸ್ತೀನಿ. ಅವ್ರ ಸಿನಿಮಾ ರಿಲೀಸ್ ಆದಂತ ಸಮಯದಲ್ಲಿ ಒಬ್ಬ ಬ್ಯಾನರ್ ಮೇಲೆ ಒಬ್ಬರ ಅಭಿಮಾನಿ ಒಂದು ಕೆಟ್ಟದಾಗಿ ಒಂದು ಪದ ಬಳಸಿರ್ತಾರೆ. ಜೈಲಲ್ಲಿ ಮುದ್ದೆ ಮುರಿಯೋದು ಅಂತ ಏನೋ ವಿಚಾರ ಆಗಿ ಹಾಕಿರ್ತಾರೆ. ಅದು ಹಾಕೋದಿರ್ಲಿ, ತಪ್ಪಾಗಿದೆಲ್ಲ ಅದನ್ನ ಬ್ಯಾನರ್ ಸೈಡಿಗೆ ಬಿಸಾಕ್ಬಿಡ್ಬೇಕು. 1500 ಆಗಿರುತ್ತೆ. ಅದಕ್ಕೆ ಪ್ಲಾಸ್ಟರ್ ಹಾಕಿ ಮತ್ತೆ ವಿಡಿಯೋ ಮಾಡಿ ಹಾಕೋದೇನಿದೆ, ಅಲ್ಲಿ ದರ್ಶನ್ ಬಾಸ್ ಅಭಿಮಾನಿಗಳಿಗೆ ನೋವುಂಟಾಯ್ತು. ಹಾಗೆ ಒಬ್ಬ ಕಲಾವಿದರ ಪ್ರದೀಪ್ ಕೇಕ್ ಮೇಲೆ ಬಾಸಿಸಂ ಕತೆ ಮುಗೀತಂತೇನೋ ಹಾಕಿದೆಯಲ್ಲ, ಅದು ನೀವು ಮಾಡಿ ತಪ್ಪು. ಯಾರು ಕಾಣಲ್ಲ. ಹಾಗೆ ಅದನ್ನ ಕೇಕ್ ಕಟ್ ಮಾಡಿದಂತ ವ್ಯಕ್ತಿ ನಮ್ಮ ಕನ್ನಡ ನಟರಾದ ಕಿಚ್ಚ ಸುದೀಪ್ ಅವರು ಆ ಕೇಕ್ ನ ಕಟ್ಟೆ ಮಾಡಬಾರ್ದಾಗಿತ್ತು, ಸೈಡ್ಗೆ ಹಾಕ್ಬಿಡ್ಬೇಕಾಯ್ತು. ಈ ತರ ಏನೋ ರಾಂಗ್ ಸೆಂಟೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತಲ್ಲ, ಮಾಡಬಾರ್ದಾಗಿತ್ತು. ಇವೆಲ್ಲ ಮಾಡಿದ್ದು ಯಾರಿಗ್ ಕಾಣಿಸಲ್ಲ. ಈಗ ದರ್ಶನ್ ಬಾಸ್ ಅಭಿಮಾನಿಗಳು ಏನ್ ಮಾಡ್ತಾ ಇದ್ರೆ ಅಷ್ಟೇ ಮಾತ್ರ ಕಾಣಿಸುತ್ತೆ. ದಯವಿಟ್ಟು ಯಾರನ್ನು ಸುಮ್ನೆ ಯಾರು ತಡ್ಕೊಳಲ್ಲ, ತಿಳ್ಕೊಂಡು ಮಾತಾಡಿ.